ಟೀಸರ್ ಅಲ್ಲಿ ಆ ಕಾರ್ ಸೀನ್ ಇಟ್ಟಿದ್ದು ಸರಿನಾ ತಪ್ಪ? ಎಸ್ಪೆಷಲಿ ಗೇಮ್ ಆಫ್ ಥ್ರೋನ್ಸ್ 2019ರಲ್ಲಿ ನಡೆದ ಈ ಘಟನೆನ ನಾವು ಯಾವತ್ತಾದ್ರೂ ಮರೆಯೋಕ್ಕಾಗುತ್ತಾ? ಆದ್ರೆ ನಾವು ಅವರ ಕೆರಿಯರ್ ಆರ್ಕ್ನ ಕಣ್ಮುಂದೆ ನೋಡಿದ್ದೀವಿ ಅಲ್ವಾ? ಹಂಗಿಲ್ಲ, ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವರಾಗ್ತೀವಿ ಬಿಡಿ. 3 ತಿಂಗಳಿಂದ ದೇಶದ ಸಿನಿಮಾ ಫೀಲ್ಡ್ ಅಲ್ಲೆಲ್ಲ ನಡೀತಾ ಇರೋ ಹಾಟ್ ಡಿಸ್ಕಷನ್ ಅಂದ್ರೆ ಟೀಸರ್ ಅಲ್ಲಿ ಆ ಕಾರ್ ಸೀನ್ ಇಟ್ಟಿದ್ದು ಸರಿನಾ ತಪ್ಪ? ಇದ್ರ ಬಗ್ಗೆ ನಡೀತಾ ಇರೋ ಡಿಸ್ಕಷನ್ಸ್ ಎಲ್ಲ ಗಮನಿಸಿದ ಮೇಲೆ ನನ್ಗೆ ಅನ್ಸಿದ್ದು, ಒಂದು ವರ್ಗದ ಜನ ಬ್ಲೈಂಡ್ ಆಗಿ ಇದನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ, ಇನ್ನೊಂದು ವರ್ಗದ ಜನ ಪೂರ್ತಿಯಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಫಾಲೋ ಮಾಡಬೇಕಾಗಿರೋ ದಾರಿ ಈ ಅತಿರೇಕದ ಪರ ವಿರೋಧಗಳ ಮಧ್ಯೆ ಎಲ್ಲೋ ಇದೆ ಅಂತ ನಂಗೆ ಅನ್ಸುತ್ತೆ. ಆ ದಾರಿ ಏನು ಅಂತ ಈ ವಿಡಿಯೋಲ್ಲಿ ನೋಡೋಣ. Toxic. 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 ನಾವು ಟೈಮ್ ಲೈನ್ ಅಲ್ಲಿ ಒಂದು 20-30 ವರ್ಷ ಹಿಂದೆ ಹೋದ್ರೆ ಕನ್ನಡ ಪ್ರೇಕ್ಷಕರಿಗೆ ಲಭ್ಯವಿದ್ದಂತಹ ಸಿನಿಮಾ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನ್ ತೆಗಿತಾ ಇದ್ರು ಅದೇ ಸಿನಿಮಾಗಳು ಅಲ್ವಾ? ನಮ್ಮ ರಾಜ್ಯ ದೇಶಗಳ ಬಾರ್ಡರ್ ಆಚೆ ಅಂದ್ರೆ ಹಾಲಿವುಡ್ ಅಲ್ಲೆಲ್ಲ ಏನೇ ನಡೀತಾ ಇದ್ರು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ನಡೀತಿರ್ಲಿಲ್ಲ, ಮತ್ತೆ ನಮ್ಮ ಸಿನಿಮಾಗಳಲ್ಲಿ ಅದನ್ನ ಅನುಕರಣೆನೂ ಮಾಡ್ತಿರ್ಲಿಲ್ಲ. ಕಾರಣ, ಬಹುಪಾಲು ಜನರಿಗೆ ಆ ಸಿನಿಮಾಗಳ ಆಕ್ಸೆಸ್ ಇರ್ತಿರ್ಲಿಲ್ಲ. ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿ 2026ಕ್ಕೆ ಬರೋಣ. ಬದಲಾಗಿರೋ ಪರಿಸ್ಥಿತಿ ಮತ್ತೆ ಟೆಕ್ನಾಲಜಿಯಿಂದ ನಾನು ಹೇಳಿದ ಈ ಬಾರ್ಡರ್ಸ್ ಎಲ್ಲ ಸಂಪೂರ್ಣವಾಗಿ ಅಳಿಸೋಗಿದೆ. ಸ್ಮಾರ್ಟ್ ಫೋನ್ ಮತ್ತೆ OTT ರೆವಲ್ಯೂಷನ್ ಆದ್ಮೇಲಂತೂ ಪ್ರಪಂಚದಲ್ಲಿರುವ ಯಾವ ಕಂಟೆಂಟ್ನ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಯಾವ ಭಾಷೆಯಲ್ಲಿ ಬೇಕಾದ್ರೂ ನೋಡುವಷ್ಟು ಸೌಲಭ್ಯ ಬೆರಳ ತುದಿಯಲ್ಲೇ ಇದೆ. ಆದ್ರಿಂದ ಇವಾಗ ಕನ್ನಡಿಗರು ನೋಡುವಂತಹ ಇಷ್ಟಪಡುವಂತಹ ಸಿನಿಮಾಗಳು ಬರೀ ಕನ್ನಡ ಸಿನಿಮಾಗಳು ಮಾತ್ರ ಆಗಿಲ್ಲ. ಉದಾಹರಣೆಗೆ ಮ್ಯಾಡ್ ಮ್ಯಾಕ್ಸ್, ಬ್ರೇಕಿಂಗ್ ಬ್ಯಾಡ್, ಜಾನ್ ವಿಕ್, ಸ್ಕ್ವಿಡ್ ಗೇಮ್, ಗೇಮ್ ಆಫ್ ಥ್ರೋನ್ಸ್. ಈಗಿನ ಜನರೇಷನ್ ಅವ್ರ ಹತ್ರ ಜನರಲ್ ಆಗಿ ಮಾತಾಡಿದ್ರೆ ಈ ಸಿನಿಮಾ ಮತ್ತೆ ಸೀರೀಸ್ ಗಳನ್ನೆಲ್ಲ ನೋಡೇ ಇರ್ತಾರೆ ಮತ್ತು ಇಷ್ಟಪಟ್ಟಿರ್ತಾರೆ ಕೂಡ. ಎಸ್ಪೆಷಲಿ ಗೇಮ್ ಆಫ್ ಥ್ರೋನ್ಸ್. ಈ ಗೇಮ್ ಆಫ್ ಥ್ರೋನ್ಸ್ ಅಲ್ಲಿರುವಷ್ಟು ವೈಲೆನ್ಸ್ ಮತ್ತೆ ಸೆಕ್ಸುವಲ್ ಕಂಟೆಂಟ್ ನ ನಮ್ಮ ಸಿನಿಮಾಗಳು ಯಾವತ್ತೂ ರೀಚ್ ಆಗೋಕ್ಕಾಗಲ್ಲ. ಅಂತಹ ಗೇಮ್ ಆಫ್ ಥ್ರೋನ್ಸ್ ನ ಮನೆಯಲ್ಲೇ ಕುತ್ಕೊಂಡು ನಮ್ಮ ಭಾಷೆಯಲ್ಲಿ ನೋಡಿ ಇಷ್ಟಪಡ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದೇ ಕಂಟೆಕ್ಸ್ಟ್ ಅಲ್ಲಿ ನಾವು ಟಾಕ್ಸಿಕ್ ಸಿನಿಮಾನ ನೋಡ್ಬೇಕೆ ಹೊರತು ಯಾವತ್ತು ಕನ್ನಡ ಸಿನಿಮಾ ಹಿಂಗಿರ್ಲಿಲ್ಲ, ಇವಾಗ ಯಾಕೆ ಹಿಂಗ್ ತೆಗಿತಾ ಇದ್ದೀರಾ ಅನ್ನೋದು ಸರಿಯಲ್ಲ. ಗಮನದಲ್ಲಿಟ್ಕೊಳ್ಬೇಕು. ಈ ಹಿಂದೆ ಹಲವು ಕನ್ನಡ ಚಲನಚಿತ್ರಗಳು ಹೆಸರಾಂತ ನಟರು ನಮಗೆಲ್ಲರಿಗೂ ಸಹ ಒಳ್ಳೊಳ್ಳೆ ಮೆಸೇಜ್ಗಳನ್ನು, ಒಳ್ಳೊಳ್ಳೆ ಮಾರಲ್ಸ್ಗಳನ್ನು ಕೊಟ್ಟು ಮಕ್ಕಳಿಗೆ ಮತ್ತು ಒಂದು ಸಮಾಜಕ್ಕೆ. ಆದರೆ ಇಂಥ ಒಂದು ಚಲನಚಿತ್ರಗಳಿಂದ ನಿಜವಾಗ್ಲೂ ಸಮಯ ಮತ್ತೆ ಪರಿಸ್ಥಿತಿ ಬದಲಾಗಿದೆ. ಈಗ ಅದರ್ ಸೈಡ್ ಆಫ್ ದ ಸ್ಟೋರಿ ನೋಡೋಣ. ಸ್ವಲ್ಪ ಜನ ಬ್ಲೈಂಡ್ ಆಗಿ ಇದನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಸಿನಿಮಾನ ಸಿನಿಮಾ ತರ ನೋಡಿ ಅಂತಾರೆ. ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳಿಲ್ವಾ ಅಂತಾರೆ. ಎ ಸರ್ಟಿಫಿಕೇಟ್ ಕೊಟ್ಮೇಲೆ ಇನ್ನೇನು ಪ್ರಶ್ನೆ ಮಾಡ್ತೀರಾ ಅಂತೆಲ್ಲ ಅತಿರೇಕಕ್ಕೆ ಹೋಗಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಅಂದ್ರೆ, ನಾವು ಸಿನಿಮಾ ಮತ್ತೆ ಸಿನಿಮಾ ನಟರನ್ನ ಕೇವಲ ಸಿನಿಮಾಗೆ ಸೀಮಿತಗೊಳಿಸಿ ನೋಡಲ್ಲ ಅನ್ನೋದೇ ನಮ್ಮ ದೊಡ್ಡ ಸಮಸ್ಯೆ. ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ದಂಗೆ ಎರಡು ಎಕ್ಸಾಂಪಲ್ ಕೊಡ್ತೀನಿ. 2019ರಲ್ಲಿ ನಡೆದ ಈ ಘಟನೆನ ನಾವು ಯಾವತ್ತಾದ್ರೂ ಮರೆಯೋಕ್ಕಾಗುತ್ತಾ? 2019 ಯಶ್ ಅವರ ಬರ್ತಡೇ ದಿನ ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ ಅಂತ ಅವ್ರ ಫ್ಯಾನ್ ಬೆಂಕಿ ಹಚ್ಕೊಂಡ್ ಸತ್ತೋದ. ಲೇಟೆಸ್ಟ್ ಆಗಿ ಇನ್ನೊಂದು ವಿಡಿಯೋ ಸಿಕ್ಕಿದೆ ನೋಡಿ. ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಸೊ ನಾನು ಹೇಳೋದೇನು ಅಂದ್ರೆ, ಸಿನಿಮಾನ ಕೇವಲ ಸಿನಿಮಾ ತರ ನೋಡಿ ಅದನ್ನ ವಾಸ್ತವ ಮತ್ತು ವೈಯಕ್ತಿಕ ಜೀವನದಿಂದ ಬೇರ್ಪಡಿಸಿ ನೋಡುವಷ್ಟು ಆಸ್ ಆಡಿಯನ್ಸ್ ನಾವಿನ್ನು ಮೆಚುರಿಟಿ ಹೊಂದಿಲ್ಲ ಅನ್ನೋದೇ ನನ್ನ ಭಯ. ಇನ್ನೊಂದು ಅಸಂಬದ್ಧವಾದ ಆರ್ಗ್ಯುಮೆಂಟ್ ಅಂದ್ರೆ, ಎ ಸರ್ಟಿಫಿಕೇಟ್ ಕೊಟ್ಟಿದಾರಲ್ವಾ ಇನ್ನೇನ್ ಬೇಕು ಅಂತ. ಅಲ್ಲ, ಪ್ರಪಂಚದಲ್ಲಿ ಯಾರಾದ್ರೂ ಈ ಆರ್ಗ್ಯುಮೆಂಟ್ ನ ಒಪ್ಪೋಕ್ ಸಾಧ್ಯನಾ? ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಫೋನ್ ಕೊಟ್ಟು ಏನೇನೋ ತೋರಿಸ್ತಾ ಇರೋ ಈ ಟೈಮಲ್ಲಿ ಕೇವಲ ಸೆನ್ಸಾರ್ ಬೋರ್ಡ್ ಇಂದ ಎ ಸರ್ಟಿಫಿಕೇಟ್ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಈ ಮೂವಿನ ಮಕ್ಕಳ ಕೈಗೆ ಹೋಗ್ದಂಗೆ ತಡೆಯೋಕ್ಕಾಗುತ್ತಾ? ಇವಾಗ ನಿಮ್ಗೆಲ್ಲ ಅನ್ನಿಸ್ಬೋದು, ಯಾರೋ ನೀನು ಹಂಗೂ ಹೇಳ್ತೀಯಾ ಹಿಂಗೂ ಹೇಳ್ತೀಯಾ. ರಾಜಮೌಳಿ ಅವರು ಒಂದ್ ಕಡೆ ಹೇಳ್ತಾರೆ, ವೆರಿ ಸ್ಟ್ರಾಂಗ್ ಎಮೋಷನ್. ಈ ರೀತಿ ರಿವೆಂಜ್ ನ ತೋರಿಸ್ಬೇಕಾದ್ರೆ ಕೆಲವು ಸರಿ ಹಿಂಸೆ ಅನ್ನೋದು ಅನಿವಾರ್ಯ ಆಗುತ್ತೆ. ಆಫ್ಟರ್ ಆಲ್ ಸಿನಿಮಾ ಅನ್ನೋದು ಒಂದು ಕಲೆ. ಅತಿಯಾದ ಸಾಮಾಜಿಕ ಮಾನದಂಡಗಳಿಂದ ಅದನ್ನ ಬಂಧಿಸೋದು ಸರಿಯಲ್ಲ. ಆದರೆ ಸಿನಿಮಾಗಳಲ್ಲಿ ಈ ರೀತಿ ಸೆಕ್ಸುವಲ್ ಕಂಟೆಂಟ್ ಮತ್ತೆ ಹಿಂಸೆ ಇರ್ಬೇಕಾ ಇರಬಾರ್ದಾ? ಇದ್ರೆ ಎಷ್ಟಿರ್ಬೇಕು? ಇವುಗಳಿಂದ ಸಮಾಜದ ಮೇಲೆ ಆಗುವ ಪರಿಣಾಮ ಏನು? ಮಕ್ಕಳ ಮೇಲೆ ಆಗುವ ಇಂಪ್ಯಾಕ್ಟ್ ಏನು? ಇದನ್ನೆಲ್ಲ ಕೇವಲ ಒಂದು ಸಿನಿಮಾ ತರ ನೋಡುವಷ್ಟು ಪ್ರಬುದ್ಧತೆ ಸಮಾಜ ಬೆಳೆಸ್ಕೊಂಡಿದ್ಯಾ ಅನ್ನೋ ಡಿಸ್ಕಷನ್ಸ್ ಮಾತ್ರ ನಡೀತಾನೆ ಇರಬೇಕು. ಇದರಿಂದ ಸಿನಿಮಾಗಳಲ್ಲಿ ಹಿಂಸೆ ಕಡಿಮೆ ಆಗದೆ ಇರ್ಬೋದು, ಆದ್ರೆ ಒಂದು ಸಿನಿಮಾದಲ್ಲಿನ ಹಿಂಸೆಯನ್ನ ಯಾವ ರೀತಿ ನೋಡ್ಬೇಕು ಅನ್ನೋ ಮೆಚುರಿಟಿ ಸಮಾಜದಲ್ಲಿ ಬರುತ್ತೆ. ಇದೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೂಡ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಈ ಪ್ರಶ್ನೆಗಳು ಮತ್ತೆ ಕ್ರಿಟಿಸಿಸಮ್ ಅನ್ನೋದು ಒಟ್ಟಾರೆಯಾಗಿ ಸಿನಿಮಾ ಬಗ್ಗೆ ಇರಬೇಕೆ ಹೊರತು ಬರೀ ಟಾಕ್ಸಿಕ್ ಬಗ್ಗೆ ಆಗಿರಬಾರ್ದು. ಈಗ ಫೇವರೇಟ್ ಪಾರ್ಟ್ ಆಫ್ ದ ವಿಡಿಯೋಗೆ ಬರೋಣ. ಬೇರೆ ಭಾಷೆಯವ್ರಿಗೆ ಟಾಕ್ಸಿಕ್ ಅನ್ನೋದು ಕೇವಲ ಒಂದು ಸಿನಿಮಾ ಆಗಿರ್ಬೋದು, KGF ಆಕ್ಟರ್ದು ಇನ್ನೊಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ನಮ್ಗೆ ಅದಕ್ಕೂ ಮೀರಿದ್ದಲ್ವಾ?
ಬೇರೆ ಭಾಷೆಯವರೆಲ್ಲ ಯಶ್ ಸರ್ನ KGF ಇಂದ ನೋಡ್ತಾ ಇರ್ಬೋದು. ಆದ್ರೆ ನಾವು ಅವರ ಕೆರಿಯರ್ ಆರ್ಕ್ನ ಕಣ್ಮುಂದೆ ನೋಡಿದ್ದೀವಿ ಅಲ್ವಾ? ಹಂಗಿಲ್ಲ, ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವರಾಗ್ತೀವಿ ಬಿಡಿ. ಜಸ್ಟ್ ಅ ಬಿಗಿನಿಂಗ್. ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಈ ಲೆವೆಲ್ಗೆ ಅವ್ರು ಮಾಡೋದಕ್ಕೆ ಮುಕ್ಕರಿಬೇಕು, ಆ ಲೆವೆಲ್ ಕೆಲಸ ಮಾಡೋಣ ಅಂತ ಹೇಳ್ತೀವಿ. ಹೀಗೆ ಪ್ರತಿ ಸಾರಿ ಬಂದಾಗ್ಲೂ ಅವ್ರು ಹೇಳಿದ್ದನ್ನ ಪ್ರೂವ್ ಮಾಡ್ತಾನೆ ಇದ್ದಾರೆ. ಬಾರ್ನ ನೆಕ್ಸ್ಟ್ ಲೆವೆಲ್ಗೆ ರೈಸ್ ಮಾಡ್ತಾನೆ ಇದ್ದಾರೆ. ಇವಾಗ ಮತ್ತೆ ಬಂದಿದ್ದಾರೆ. KGF ನ ಸ್ವಲ್ಪ ಜನ ಇಷ್ಟಪಟ್ಟಿರ್ಬೋದು, ಇಲ್ಲದೆ ಇರ್ಬೋದು, ಆದ್ರೆ ಅದು ಕ್ರಿಯೇಟ್ ಮಾಡಿರೋ ಇಂಪ್ಯಾಕ್ಟ್ನ ಯಾರಾದ್ರೂ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಅದೇ ತರ ಟಾಕ್ಸಿಕ್ನು ಕೂಡ ಸ್ವಲ್ಪ ಜನ ಇಷ್ಟಪಡ್ಬೋದು, ಪಡದೆ ಇರ್ಬೋದು, ಆದ್ರೆ ಗ್ಲೋಬಲ್ ಲೆವೆಲಲ್ಲಿ ಇದರ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂತ ನೋಡೋಕೆ ಮಾತ್ರ ಎಲ್ಲರೂ ಕಾಯ್ತಾ ಇದ್ದೀವಿ. ಆದ್ರಿಂದ ಓಪನ್ ಮೈಂಡೆಡ್ ಆಗಿ ಎಲ್ಲರೂ ಹೋಗಿ 19ನೇ ತಾರೀಕು ಟಾಕ್ಸಿಕ್ ಮ್ಯಾಜಿಕ್ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ನಾನು ಆಗ್ಲೇ ಹೇಳ್ದಂಗೆ ಆ ಎಲ್ಲ ಡಿಸ್ಕಷನ್ಸ್ನು ಓಪನ್ ಆಗಿ ಇಟ್ಟಿರೋಣ ಅಷ್ಟೇ.